ಮೊದಲಿಗೆ ಮಯೂರಿ ನಚ್ಚಿ ಹೀಗೆ ಯೂಶುವಲ್ ಆಗಿ ತಲೆ ಸಿಡಿಯೋ ಥರ ಪೇನ್ ಬರ್ತಿರುತ್ತೆ. ಇದಕ್ಕೆ ಏನು ಕಾರಣ ಇರಬಹುದು? ತಲೆನೋವು ಇದೇ ಕಾರಣಕ್ಕೆ ಬರುತ್ತೆ ಅಂತ ಹೇಳೋಕೆ ಆಗಲ್ಲ. ಕೆಲವು ಸರ್ತಿ ತುಂಬ ಸ್ಟ್ರೆಸ್ ಆದರೆ ಬರುತ್ತೆ, ಇನ್ನು ಕೆಲವು ಸರ್ತಿ ನಿದ್ದೆನೇ ಆಗಿಲ್ಲ ಅಂದರೆ ತಲೆನೋವು ಬರುತ್ತೆ, ಇನ್ನೂ ಸಮ್ ಕೇಸಸ್ ಗ್ಯಾಸ್ಟ್ರಿಕ್ ಆದರೆ ತಲೆನೋವು ಬರುತ್ತೆ, ಇನ್ನೂ ಎಕ್ಸ್ಟ್ರೀಮ್ ಕೇಸಸ್ಸಲ್ಲಿ ಆಗ ನಿಂಗವಜ್ಜಿ ಮುಂದಕ್ಕೆ ಹೇಳಪ್ಪ ಬ್ರೈನ್ಗೆ ಸಂಬಂಧಪಟ್ಟ ಕಾಯಿಲೆ ಇರಬಹುದು, ಫಾರ್ ಎಕ್ಸಾಂಪಲ್ ಬ್ರೈನ್ ಟ್ಯೂಮರ್. ಆಗ ಸಂಗೀತ ನಚ್ಚಿ ಬಿಡ್ತು ಅನ್ನೋ ಅಪಶಕುನದ ಮಾತು ಆಡಬೇಡ ಅಲ್ಲ ಅಮ್ಮ. ಆಗ ರಾಮ್ ನಚ್ಚಿ ಯಾರ ಮುಂದೆ ಏನು ಮಾತಾಡಬೇಕು ಅಂತ ಗೊತ್ತಾಗಲ್ವಾ ನಿಂಗೆ? ಆಗ ಕೇಶವ ಇಲ್ಲ ಅಮ್ಮನಿಗೆ ಈ ಥರ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಆಗ ರಾಧಾ ನಮ್ಮತ್ತೆ ತುಂಬ ಗಟ್ಟಿಯಾಗಿರೋರು, ನಿದ್ದೆ ಇಲ್ಲದೆ ಅವರಿಗೆ ಈ ಥರ ಆಗಿರುತ್ತೆ ಅಷ್ಟೇ. ಆಗ ಶ್ರವಣ್ ಖಂಡಿತ ಅದಕ್ಕೇನೆ, ಬೇರೆ ಏನೂ ಚಾನ್ಸ್ ಇಲ್ಲ. ಆಗ ನಚಿಕೇತ್ ಅಜ್ಜಿ ಸಾರಿ, ನಿಮಗೆ ಭಯ ಪಡಿಸ್ಬೇಕು ಅಂತ ನಾನು ಈ ಮಾತು ಹೇಳಿಲ್ಲ, ಬಟ್ ಒಬ್ಬ ಡಾಕ್ಟರ್ ಆಗಿ ಏನೇನು ಅಬ್ಸರ್ವ್ ಮಾಡಿದ್ದೀನಿ ಅದರ ಬೇಸಸ್ ಮೇಲೆ ನಾನು ಇದನ್ನು ಹೇಳಿದೆ. ಆಗ ನಿಂಗವಜ್ಜಿ ಒಂದು ಕ್ಷಣ ನಡಗಿಸಿಬಿಟ್ಟಿಲ್ಲೋ ನನ್ನ. ಈ ನಿಂಗವ್ವ ಗುಂಡ್ಕಲ್ ಇದ್ದ ಹಾಗೆ, ಮಳೆ ಚಳಿ ಗಾಳಿ ಸುಂಟ್ರಗಾಳಿ ಯಾವುದಕ್ಕೂ ಅಲ್ಲಾಡೋಲ್ಲ, ಸೆಂಚುರಿ ಸ್ಟಾರ್. ಆಗಲಿಲ್ಲ ಅಂದರೆ ಕೇಳು. ಆಗ ಸಂಗೀತ ಅತ್ತೆ ಖಂಡಿತ ನಿಮ್ಮ ಮಾತು ನಿಜ ಆಗುತ್ತೆ, ನೋಡ್ತಾ ಇರಿ. ಆಗ ಭೂಮಿ ಅಜ್ಜಿ ಟೀ ಕೊಡಮ್ಮ ಕೊಡು, ನಿನ್ನ ಕೈಯಲ್ಲಿ ಏನೋ ಮ್ಯಾಜಿಕ್ ಇದೆ ಮನಸ್ವಿನಿ. ಟೀ ಕುಡಿತಾ ತಲೆನೋವು ವಾಪಸ್ ಹೊರಟು ಹೋಯಿತು ನೋಡು. ಆಗ ಸಂಗೀತ ಅತ್ತೆ ಅವತ್ತು ನಾನು ನಿಮಗೆ ಹೇಳಿರಲಿಲ್ವಾ ನನ್ನ ಸೊಸೆ ಭೂಮಿ ಟೀ ಮಾಡೋದ್ರಲ್ಲಿ ಮಂಡ್ಯಾಗೆ ವರ್ಲ್ಡ್ ಫೇಮಸ್, ಒಂದೊಂದು ನೋವಿಗೆ ಒಂದೊಂದು ವೆರೈಟಿ ಟೀ ಮಾಡಿಕೊಡ್ತಾಳೆ ಅಲ್ವಾ. ಆಗ ನಿಂಗವಜ್ಜಿ ಅಲ್ಲಿಗೆ ಇವಳು ಶ್ರವಣ್ ಶಾರದಾ ಮಗಳು ಮನಸ್ವಿನಿ ಅಲ್ಲ, ನಮ್ಮ ಅಜಿತನ ಹೆಂಡತಿ ಭೂಮಿ ಅಲ್ವಾ. ಆಗ ಚಂದ್ರಿಕಾ ಅಲ್ಲ ಇವಳು ನಿನ್ನ ಸೊಸೆನ ಅಣ್ಣ, ಮತ್ತೆ ಮನಸ್ವಿನಿ ಅಂತ ಸುಳ್ಳು ಯಾಕೆ ಹೇಳಿದ್ರಿ? ಅವರೆಲ್ಲೇ ಚಂದ್ರಿಕಾ ಸುಳ್ಳು ಹೇಳಿದ್ರು, ನಿಜಾನೇ ಹೇಳಿರೋದು. ದಿನಾನೇ ನಾನು ನಿನಗೆ ಹೇಳಿದ್ದೆ ಸೊಸೆನ ತಲೆ ಮೇಲೆ ಕೂರಿಸ್ಕೋಬೇಡ, ಇಳಿಸು ಅಂತ. ಆದರೂ ಬುದ್ಧಿ ಬಂದಿಲ್ಲ ಕಣೆ ನಿನಗೆ. ಈಗಲೂ ನೋಡು ಮನಸ್ವಿನಿ ಟೀ ಮಾಡಿಕೊಂಡು ಬಂದರೆ ಅವಳನ್ನ ಹೊಗಳೋದು ಬಿಟ್ಟು ನಿನ್ನ ಸೊಸೆ ಪುರಾಣ ಹಾಡ್ತಾ ಇದೀಯಾ. ಆಗ ರಾಮ್ ನೀನು ಹಾಗೆ ಅರ್ಥ ಮಾಡ್ಕೊಂಡ್ಯಾ, ಒಳ್ಳೆಯದು. ಆಗ ಚಂದ್ರಿಕಾ ಏನು ನಿನ್ನ ಮಾತಿನ ಅರ್ಥ? ಆಗ ಸಂಗೀತ ಏನೂ ಇಲ್ಲ ಚಂದ್ರಿಕಾ, ಅತ್ತೆ ಹೇಳಿದ್ರಲ್ವಾ ನಾನು ಮನಸ್ವಿನಿ ಮಾಡಿರುವ ಟೀನ ಹೊಗಳೋದು ಬಿಟ್ಟು ನನ್ನ ಸೊಸೆ ಬಗ್ಗೆ ಹೊಗಳ್ತಾ ಇದ್ದೆ ಅಂತ. ಅತ್ತೆ ಹೇಳಿದ್ದು ಕರೆಕ್ಟು, ನಾನು ಮಾಡಿದ್ದು ತಪ್ಪು, ನಂದೇ ತಪ್ಪು. ಆಗ ಭೂಮಿ ನಿಮ್ಮ ತಪ್ಪು ಅಲ್ಲ ಅತ್ತೆ, ನನಗೆ ಟೀ ಮಾಡಿಕೊಡೋದು ಹೇಳ್ಕೊಟ್ಟಿರೋದು ನಿಮ್ಮ ಸೊಸೆ ಭೂಮಿ. ಆಗ ಶ್ರವಣ್ ಹೌದು ಅತ್ತೆ, ಆ ಭೂಮಿ ಒಳಗೆ ಟ್ರೈನಿಂಗ್ ಕೊಡೋದನ್ನು ನಾನೇ ನನ್ನ ಕಣ್ಣಾರೆ ಎಷ್ಟೋ ಸರಿ ನೋಡಿದ್ದೀನಿ. ಆಗ ನಚಿಕೇತ್ ನಾನು ಬೇಕಾದಷ್ಟು ಸರಿ ನೋಡಿದ್ದೀನಿ ನನ್ನ ಕಣ್ಣಿಂದ. ಹೌದು. ಆಗ ನಿಂಗವಜ್ಜಿ ಅದ್ಯಾವ ಭೂಮಿನೋ ಏನು ಕತೆನೋಪ್ಪ, ಅದೆಲ್ಲಿದ್ದಾಳೋ ಹೇಗಿದ್ದಾಳೋ ನಾ ಕಾಣೆ. ಆವಾಗಲೇ ಮದುವೆ ಆಗಿದ್ದು ಅಜಿತ್ಗೂ ಅವಳಿಗೂ 1 ವರ್ಷ ಆಯಿತು ಅತ್ತೆ. ಶ್ರವಣ ಈ ಮನಸ್ವಿನಿ ನಿನಗೆ ಯಾವಾಗಲೋ ಸಿಕ್ಕಿದ್ದು, ಈಗ ಒಂದು 7-8 ತಿಂಗಳುಗಳ ಹಿಂದೆ ಅಷ್ಟೇ ಅತ್ತೆ. ಎಂಥ ಕೆಲಸ ಆಗಿ ಹೋಯ್ತು ನೋಡು. ಆಗ ಕೇಶವ ಯಾಕಮ್ಮ ಏನಾಯ್ತು? ಆಗ ರಾಧಾ ಒಂದು ವೇಳೆ ಮನಸ್ವಿನಿ ಮುಂಚೆನೇ ಸಿಕ್ಕಿದ್ದಿದ್ರೆ ನಮ್ಮ ಅಜಿತನ್ಗೆ ತಂದ್ಕೋಬಹುದು ಆಗಿತ್ತು ಅಂತ ನಮ್ಮತ್ತೆ ಹೇಳ್ತಾ ಇರೋದು ಅಲ್ವಾ ಅತ್ತೆ. ಫಸ್ಟ್ ಟೈಮ್ ನನ್ನ ಮನಸ್ಸಿನ ಭಾವನೆನ ಕ್ಯಾಚ್ ಹಾಕೊಂಡ್ಬಿಟ್ಟೆ. ಅಯ್ಯೋ ಹಂಗೇನಾದ್ರೂ ಆಗಿದ್ದಿದ್ರೆ ನಾವು ಮೊದಲೇ ಮಾತಾಡಿಕೊಂಡ ಹಾಗೆ ಅಜಿತ್ಗೆ ನಮ್ಮ ಶ್ರವಣನ ಮಗಳನ್ನೇ ತಂದ್ಕೋಬಹುದಾಗಿತ್ತು. ಆಗ ಚಂದ್ರಿಕಾ ನಾವು ಏನೇ ಅನ್ಕೊಂಡ್ರು ಯಾರ್ಯಾರ ಹಣೆಯಲ್ಲಿ ಏನೇನು ಬರೆದಿದೆಯೋ ಅದೇ ಅಲ್ವಾ ಅಮ್ಮ ಆಗೋದು. ಅದು ನಿಜಾನೇ ಬಿಡು, ಆದರೂ ನನ್ನ ಮನಸ್ಸು ಈಗಲೂ ಹೇಳ್ತಾ ಇರೋದು ಒಂದೇ, ನೀವೆಲ್ಲ ನನ್ನ ತಪ್ಪು ತಿಳ್ಕೊಂಡ್ರೂ ಪರವಾಗಿಲ್ಲ, ಮನಸ್ವಿನಿನೇ ಅಜಿತ್ಗೆ ಸರಿಯಾದ ಜೋಡಿ. ಆಗ ಭೂಮಿ ಅಜ್ಜಿ ಬೆಳಗ್ಗೆ ಸಿಲಿಂಡರ್ ಗಲಾಟೆಯಲ್ಲಿ ಮನೆ ಮುಂದೆ ರಂಗೋಲಿನೇ ಹಾಕಿಲ್ಲ, ಹೋಗಿ ರಂಗೋಲಿ ಹಾಕಿ ಬರ್ತೀನಿ. ಆಯಿತು. ಅಯ್ಯಯ್ಯೋ ಪಾದರಸ ನನ್ನ ಮಗು, ಅಡುಗೆ ರೆಡಿ ಏನೇ? ಆಗ ಶ್ರವಣ್ ದೇವಯಾನಿ ಅಂಜು ಭಾವ ದೇವಯಾನಿ ಕಂದ ದೊಡ್ಡಪ್ಪ ಇಲ್ಲಿ ನೋಡಿ ದೊಡ್ಡಪ್ಪ, ಏನು ಕಂದ ನಿನ್ನ ಅವಸ್ಥೆ, 1 ನಿಮಿಷ ತಗೋ ಕಂದ ಒರೆಸ್ಕೋ. ಅಯ್ಯಯ್ಯೋ ಏನು ಕಂದ ಇದೆಯಲ್ಲ, ತಗೋ ಒರೆಸ್ಕೋ. ಆಗ ಸಂಗೀತ ದೇವಯಾನಿ ಏನು ನಿನ್ನ ಅವಸ್ಥೆ, ಎಲ್ಲ ಇದರ ಅವಸ್ಥೆ ಏನು ಮಾಡಲಿ ನಾನು. ಆಗ ಮಯೂರಿ ಅಯ್ಯೋ ತೀರಾ ಮುಖ ಎಲ್ಲ ಮಸಿಯಾಗಿ ಹೋಗಿದೆಯಲ್ಲ, ಹೌದೇನೆ? ಆಗ ಸಂಗೀತ ಅಯ್ಯೋ ಮುಟ್ಕೋಬೇಡ ಜಾಸ್ತಿ ಆಗುತ್ತೆ. ದೇವಯಾನಿ ಈ ಅವಸ್ಥೆಯಲ್ಲಿ ನನಗಂತೂ ನಿನ್ನ ನೋಡೋದಕ್ಕೆ ಆಗ್ತಿಲ್ಲ, ಒಂದು ಕೆಲಸ ಮಾಡು, ನೀನು ಎದ್ದು ಈ ಕಡೆ ಬಾ, ನಾನು ಅಡುಗೆ ಮಾಡ್ತೀನಿ, ಎದ್ದೇಳು ಮೇಲೆ. ಆಗ ಮಯೂರಿ ಅತ್ತೆ ಏನು ಹೇಳ್ತಿದ್ದೀರಾ, ಅಜ್ಜಿಗೆ ಏನಾದರೂ ಗೊತ್ತಾದರೆ ಅಷ್ಟೇ, ಆಮೇಲೆ ಅಜ್ಜಿ ಒಂದ್ಸಲ ರೂಲ್ ಹೇಳಿದರೆ ಮುಗೀತು, ಎಷ್ಟೇ ಕಷ್ಟ ಆದರೂ ಫಾಲೋ ಮಾಡಲೇಬೇಕು, ಮಾಡಲಿಲ್ಲ ಅಂದರೆ ಹಬ್ಬನೇ. ಆಗ ಸಂಗೀತ ಅಲ್ಲಮ್ಮ ಮಯೂರಿ, ಇವ್ರ ಸ್ಥಿತಿ ನೋಡಿನೂ ನೀನು ಈ ರೀತಿ ಮಾತಾಡ್ತಾ ಇದೆಯಲ್ಲ, ಸೌದೆ ಒಲೆಯಲ್ಲಿ ಅಡುಗೆ ಮಾಡೋದಕ್ಕೆ ನಮಗೆ ಬರಲ್ಲ, ಇನ್ನು ಇವರು ಹೇಗೆ ಮಾಡ್ತಾರೆ ಹೇಳು.
ಅತ್ತೆ ಹೇಗಿದ್ರೂ ಬೈತಾನೇ ಇರ್ತಾರೆ, ಅವರು ಏನು ಬೇಕಾದರೂ ಬೈಕೊಳ್ಳಿ, ನಾನಂತೂ ಇವರಿಗೆ ಸಹಾಯ ಮಾಡ್ತೀನಿ. ದೇವಯಾನಿ ನೀನು ಎದ್ದೇಳು. ಆಗ ಶ್ರವಣ್ ಸರಿ ಹಾಗಿದ್ರೆ ಅಂಜುಗೆ ನಾನು ಹೆಲ್ಪ್ ಮಾಡ್ತೀನಿ ಬಾ ಕಂದ. ಆಗ ಮಯೂರಿ ನೀವಿಬ್ಬರೂ ಸಹಾಯ ಮಾಡ್ತೀರಾ ಅಂದರೆ ನೋಡಿಕೊಂಡು ನಾನು ಹೇಗೆ ಸುಮ್ಮನೆ ಇರಲಿ, ನಾನು ಹೆಲ್ಪ್ ಮಾಡ್ತೀನಿ. ಅಯ್ಯೋ ಸರಿ ಒಳ್ಳೆಯದು, ಹೆಲ್ಪ್ ಮಾಡಿ. ಆಗ ನಿಂಗವಜ್ಜಿ ಏನದು? ಆಗ ಚಂದ್ರಿಕಾ ನೋಡಿದೀಯಾ ಅಮ್ಮ ನಿನ್ನ ಸೊಸೆ ಹೇಗೆ ಬಂದು ಸಹಾಯ ಮಾಡ್ತಿದ್ದಾಳೆ ಅಂತ, ಎಲ್ಲ ನಿನ್ನ ಬೆನ್ನ ಹಿಂದೆ ನಿನ್ನ ಮಂಗ ಮಾಡ್ತಿದ್ದಾರೆ. ನೀನು ಹೇಳೋದು ನನಗೂ ಅರ್ಥ ಆಗುತ್ತೆ ಕಣೆ, ಆದರೆ ಏನು ಮಾಡೋದು, ವಯಸ್ಸಾದವರ ಮಾತನ್ನ ಈಗಿನ ಕಾಲದಲ್ಲಿ ಯಾರಮ್ಮ ಕೇಳ್ತಾರೆ. ಆಗ ಸಂಗೀತ ಹಾಗೂ ಮಯೂರಿ ಅಲ್ಲಿಂದ ಹೋಗ್ತಾರೆ. ನಿನಗೆ ಏನಾದರೂ ಸ್ಪೆಷಲ್ ಆಗಿ ಟ್ರೀಟ್ಮೆಂಟ್ ಕೊಡಬೇಕೇನಪ್ಪ? ಬೇಡ ಅತ್ತೆ ಬಂದೆ, ತುಂಬ ಏನು ಕಸರತ್ ಮಾಡೋದು ಬೇಡ, ಒಂದು ಅನ್ನ ಪಲ್ಯ ಸಾರು ಇಷ್ಟು ಮಾಡಿದರೆ ಸಾಕು, ಊಟದ ಹೊತ್ತಿಗೆ ಕರೆಕ್ಟಾಗಿ ರೆಡಿಯಾಗಿರಬೇಕು. ಆಗ ಭೂಮಿ ದೊಡ್ಡ ಸಾಹೇಬ್ರೆ ಯಾಕೆ ನಗ್ತಾ ಇದ್ದೀರಾ? ಚುಕ್ಕಿಗಳು ಏನಾದರೂ ತಪ್ಪಾಗಿ ಇಟ್ಟಿದ್ದೀನಾ? ಇಲ್ಲಿ ಇಟ್ಟಿರೋ ಚುಕ್ಕಿಗಳು ಎಲ್ಲ ಕರೆಕ್ಟಾಗೇ ಇದೆ ಭೂಮಿ, ಆದರೆ ನನ್ನ ಜೀವನದಲ್ಲಿ ದೇವರು ಇಟ್ಟಿದಾನಲ್ಲ ಚುಕ್ಕಿ, ಅದು ಎಲ್ಲ ಚದುರಿ ಹೋಗಿದೆ. ಚಿಂತೆ ಮಾಡಬೇಡಿ, ಮರುಭೂಮಿಯಲ್ಲೇ ಮಳೆ ಬರ್ಸೋ ಆ ದೇವರು ನಿಮ್ಮ ಜೀವನದಲ್ಲಿ ಚದುರಿ ಹೋಗಿರುವ ಚುಕ್ಕಿಗಳನ್ನು ಒಂದು ಮಾಡಲ್ವಾ, ಒಂದು ಚಂದದ ರಂಗೋಲಿಯಾಗಿ ಬದಲಾಯಿಸಲ್ವಾ, ನೀವೇ ಹೇಳಿ. ಭೂಮಿ ಓ ಸಾರಿ ಮಗಳೇ, ನಿನಗೆ ನೆನಪು ಇದೆಯೋ ಇಲ್ಲವೋ ಗೊತ್ತಿಲ್ಲ, ಒಂದ್ಸಲ ನಮ್ಮ ಮನೆಯಲ್ಲಿ ರಂಗೋಲಿ ಬಿಡಿಸಿ ಆಗಷ್ಟೇ ನೀನು ಒಳಗೆ ಹೋಗಿದ್ದೆ. ಆ ರಂಗೋಲಿ ಜಾಗಕ್ಕೆ ಶಾರದಾ ಬಂದಿದ್ಲು. ಬಂದವಳೇ ಆ ರಂಗೋಲಿಗೆಲ್ಲ ಬಣ್ಣ ತುಂಬೋದಕ್ಕೆ ಅಂತ ಟ್ರೈ ಮಾಡಿದ್ಲು, ಆದರೆ ಅವಳಿಂದ ಅದು ಸಾಧ್ಯ ಆಗಲೇ ಇಲ್ಲ. ನೀವು ಯಾಕೆ ತಲೆ ಕೆಡಿಸ್ಕೊತಾ ಇದ್ದೀರಾ? ಬಣ್ಣ ತುಂಬೋದೇನು, ಇವತ್ತು ಅವರೇ ಅವರ ಕೈಯಾರೆ ರಂಗೋಲಿ ಹಾಕ್ತಾರೆ ನೋಡಿ. ಏನು ಹೇಳ್ತಾ ಇದೀಯಾ ಕಂದ? ಅದು ಅವಳಿಂದ ಸಾಧ್ಯ ಅಂತೀಯಾ? ಪ್ರಯತ್ನ ಮಾಡಿದರೆ ತಾನೇ ಅದು ಸಾಧ್ಯನೋ ಇಲ್ಲವೋ ಅನ್ನೋದು ಗೊತ್ತಾಗೋದು. ಶಾರದಮ್ಮ ಬನ್ನಿ ಇಲ್ಲಿ. ನಾನು ರಂಗೋಲಿ ಹಾಕಬೇಕು ಅಂತ ಚುಕ್ಕಿಗಳನ್ನು ಇಟ್ಟೆ, ಆದರೆ ಎಲ್ಲೋ ಲೆಕ್ಕ ತಪ್ತು ಅನಿಸುತ್ತೆ, ಸರಿಯಾಗಿ ರಂಗೋಲಿ ಹಾಕೋದಕ್ಕೆ ಬರ್ತಾ ಇಲ್ಲ. ನೀವು ಒಂದ್ಸಲ ಅದನ್ನು ನೋಡಿ, ಎಲ್ಲಿ ತಪ್ಪಾಗಿದೆ ಎಲ್ಲಿ ಸರಿ ಮಾಡ್ಬೋದು ಅಂತ ನೀವು ನನಗೆ ಹೇಳ್ತೀರಾ? ಅಮ್ಮ ಯಾವಾಗಲೂ ನನ್ನ ಹತ್ರ ಅಜ್ಜಿ ಹೇಳ್ತಾ ಇದ್ರು, ನೀವು ರಂಗೋಲಿ ಹಾಕೋದ್ರಲ್ಲಿ ಎಕ್ಸ್ಪರ್ಟ್ ಅಂತೆ. ಅಷ್ಟೇ ಅಲ್ಲ, ನೀವು ಕಾಂಪಿಟೇಷನ್ ಎಲ್ಲ ಅಟೆಂಡ್ ಮಾಡಿದ್ರಂತೆ, ಅದರಲ್ಲಿ ನೀವು ತುಂಬ ಪ್ರೈಸ್ ತಗೊಂಡಿದ್ದೀರಂತೆ. ಆಗ ಸಂಗೀತ ವಾವ್ ಶಾರದಾ ತುಂಬ ಚೆನ್ನಾಗಿ ರಂಗೋಲಿ ಹಾಕಿದೀಯಾ, ನೀನು ಯಾವುದನ್ನೂ ಮರ್ತಿಲ್ಲ ನೋಡು. ಆಗ ರಾಮ್ ಸಂಗೀತ ನಮ್ಮ ಶಾರದಾ ಕೈಯಲ್ಲಿ ರಂಗೋಲಿ ಹಾಕೋ ಕಲೆ ಆವತ್ತು ಹೇಗಿತ್ತೋ ಇವತ್ತು ಹಾಗೇ ಇದೆ ನೋಡು. ಆಗ ರಾಧಾ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದಿರೋ ನನಗೆ ಇಷ್ಟು ಚೆನ್ನಾಗಿ ರಂಗೋಲಿ ಹಾಕೋಕೆ ಬರಲ್ಲ. ಆಗ ಕೇಶವ ಇದಕ್ಕೆ ಕಲರ್ ಬಣ್ಣಗಳನ್ನು ತುಂಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಆಗ ನಚಿಕೇತ್ ಅತ್ತೆ ಬಣ್ಣ ತುಂಬ್ತೀರಾ ಅತ್ತೆ, ಒಂದ್ಸಲ ಟ್ರೈ ಮಾಡಿ. ಆಗ ಭೂಮಿ ಅಮ್ಮ ಆಯಾಸ ಮಾಡ್ಕೋಬೇಡಿ, ಇವಾಗ ರಂಗೋಲಿ ಬಿಟ್ಟಿದ್ದೀರಲ್ಲ, ಇನ್ಯಾವತ್ತಾದರೂ ಬಣ್ಣ ತುಂಬಿದರೆ ಆಯಿತು, ತಲೆ ಕೆಡಿಸ್ಕೋಬೇಡಿ. ಈಗ ಈ ರಂಗೋಲಿಗೆ ನಾನು ಬಣ್ಣ ತುಂಬಿಸ್ತೀನಿ. ಆಗ ಹಿಂದೆ ಕಾಲಿಡೋಕೆ ಹೋಗಿ ಬೀಳ್ತಿರ್ತಾಳೆ ಭೂಮಿ. ಆಗ ಬಂದು ಅಜಿತ್ ಹಿಡ್ಕೋತಾನೆ. ಆಗ ಸಂಗೀತ ಅಜಿತಾ ಹೇಗಿದೆಯೋ ಅಮ್ಮ, ಅಳಬೇಡ, ಈಗ ಸುಮ್ಮನೆ ಇರು. ಸುಮ್ಮನೆ ಇರೋ, ನಿಂಗೇನೂ ಗೊತ್ತಾಗಲ್ಲ. ನಿನ್ನ ನೋಡಿ 1 ವಾರ ಆಯಿತು, ಆದರೆ ನನಗೆ 1 ವರ್ಷ ಆಯ್ತೇನೋ ಅಂತ ಅನಿಸ್ತಾ ಇದೆ. ಅದು ಸರಿ, ನೀನು ಹೇಗಿದ್ದೀಯಾ? ಅಯ್ಯೋ ದಡ್ಡಿ, ಹೇಗಿದೀಯಾ ಅಂತ ಕೇಳ್ತಿದ್ದೀನಿ, ಎಷ್ಟು ಸೊರಗಿ ಹೋಗಿದೀಯಾ ನೋಡು, ನೀನು ಸಣ್ಣ ಆಗಿದೆಯಾ ಕಣೋ. ಸರಿ ಆಯಿತು, ನೀನು ಅಳಬೇಡ, ಬಾ ಅಮ್ಮ. ಆಗ ರಾಮ್ ಮಗನೇ ಅಪ್ಪ ಹೇಗಿದೀಯಾ? ನಾನು ಸೂಪರ್ ಆಗಿದ್ದೀನಿ, ನೀವು ಹೇಗಿದ್ದೀರಾ? ಆಗ ಕೇಶವ ಅಜಿತಾ ನಾನು ಯಾರು ಅಂತ ಗುರ್ತು ಸಿಕ್ತಾ? ಇಲ್ಲಿ ಚಿಕ್ಕಪ್ಪನೇ ಹೊರತು ಇಲ್ಲಿ ಯಾರಿಗೂ ದೊಡ್ಡಪ್ಪ ಅಲ್ಲ. ನೋಡ್ದೇನೆ ರಾಧಾ, ಅವಾಗ ಚಿಕ್ಕ ವಯಸ್ಸಲ್ಲಿ ನೋಡಿದ್ದು ಅಜಿತಾ, ನನ್ನನ್ನು ಮರ್ತಿಲ್ಲ ಇನ್ನೂ. ಚೆನ್ನಾಗಿದ್ದೀರಾ ಚಿಕ್ಕಮ್ಮ? ಅಜಿತ್ ಚಿಕ್ಕಮ್ಮ ಅಂತ ಕರಿತಾ ಇದೀಯಾ? ನಾನು ನಿನಗೆ ಗೊತ್ತಾ? ಮುಂಚೆ ನೀನು ನನ್ನನ್ನು ನೋಡಿದೀಯಾ? ನಮ್ಮ ಚಿಕ್ಕಪ್ಪ ನೋಡಿದೆಯೇನೇ ರಾಧಾ ಅಂತ ಅಧಿಕಾರಪೂರ್ವಕವಾಗಿ ಕೇಳ್ತಿದ್ದಾರೆ ಅಂತ ಹೇಳಿದರೆ ಅವರ ಧರ್ಮಪತ್ನಿ ಆಗಿರಬೇಕು ಅಲ್ವಾ? ಆಗ ಶ್ರವಣ್ ಒಟ್ಟಿನಲ್ಲಿ ಪೊಲೀಸ್ ಅಂತ ಪ್ರೂವ್ ಮಾಡಿಬಿಟ್ಟೆ. ಹೌ ಆರ್ ಯು? ನೋಡಿ ಹೀಗಿದ್ದೀನಿ, ಗುಡ್. ಸುಂದ್ರಿ ಹೇಗಿದೀಯಾ? ಮನ್ಮತ ನಾನು ಸೂಪರ್, ನೀನು ಹೇಗಿದೀಯಾ? ನಾನು ಸೂಪರ್. ಅಜ್ಜಿ ಅಂತೂ ಓಡಾಡ್ಕೊಂಡು ಆರಾಮಾಗಿ ಇದ್ದಾರಪ್ಪ, ಸೆಂಚುರಿ ಹಿಡಿಯೋ ತನಕ ರಿಟೈರ್ಡ್ ಆಗಲ್ವಂತೆ. ಅತ್ತೆ ಹೇಗಿದ್ದಾರೆ? ಅಮ್ಮನೂ ಆರಾಮಾಗಿ ಇದ್ದಾರೆ, ಒಳಗಡೆನೇ ಇದ್ದಾರೆ, ಸೂಪರ್. ಅಮ್ಮ ಅಜ್ಜಿ ನಿಮಗೆ ಹರ್ಟ್ ಆಗೋ ಥರ ಏನೂ ನಡ್ಕೊಳ್ಳಿಲ್ಲ ಅಲ್ವಾ? ಇಲ್ಲ ಕಣೋ, ಇಲ್ಲಿ ಬಂದಾಗಿಂದ ಅಜ್ಜಿಗೆ ಮುದ್ದಿನ ಸೊಸೆ ಆಗ್ಬಿಟ್ಟಿದ್ದೀನಿ. ಹಾಂ? ಆಗ ನಚಿಕೇತ್ ಓಹೋ ಹೌದಾ ಬ್ರೋ, ಡವ್ ಮಾಡ್ತಿದ್ದ ನಮ್ಮ ಮದರ್ ಇಂಡಿಯಾ ಇಲ್ಲಿ ಬಂದಾಗಿಂದ ಓವರ್ ಡವ್ ಮಾಡೋದನ್ನು ಕಲ್ತಿದ್ದಾರೆ, ಕಾಣಿಸ್ತಾ ಇದೆ ತೀಟೆ. ಆಗ ರಾಮ್ ಅಜಿತ್ ಹೇಗೆ ನಡೀತಾ ಇದೆ ಕೆಲಸ, ಹೆಲ್ತ್ ಹೇಗಿದೆ? ಸ್ಟ್ರೆಸ್ ಮಾಡ್ಕೋಬೇಡ ಓಕೆ? ಏನೂ ಇಲ್ಲ ಅಪ್ಪ, ಎಲ್ಲ ಆರಾಮಾಗಿದೆ. ಸರಿ ಬಾ.
ಅಜ್ಜಿನ ಮಾತಾಡ್ಸುವಂತೆ. ಸರಿ ನಡೀರಿ. ಆಗ ಮಯೂರಿ, 1 ನಿಮಿಷ ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕು ಅಜಿತ್. ಅಲ್ಲ, ಒಂದು 5 ನಿಮಿಷ ಅಜ್ಜಿನ ಮಾತಾಡ್ಸ್ಕೊಂಡು ಬಂದ್ಬಿಡ್ತೀನಿ, ಆಮೇಲೆ ಸುಧಾರಿಸ್ಕೊಂಡು ನೀಟಾಗಿ ಮಾತಾಡೋಣ. ಅದರಲ್ಲಿ ಏನಿದೆ, ಅರ್ಜೆಂಟಪ್ಪ, ನಡಿಯಪ್ಪ, ಅಜ್ಜಿನ ನೋಡಬೇಕು. ಅಜ್ಜಿನ ಮೀಟ್ ಮಾಡೋದಕ್ಕಿಂತ ಮುಂಚೆನೇ ಈ ವಿಷಯ ನಿನ್ನ ಹತ್ರ ಮಾತಾಡಬೇಕು. ಆಗ ಶ್ರವಣ್, ಸೀರಿಯಸ್ ಅಂತ ಹೇಳ್ತಾ ಇದ್ದಾಳೆ ತಾನೆ, ಮಾತಾಡು. ಆಗ ಸಂಗೀತ, ಹ್ಞೂ ಕಣೋ ಅಜಿತ. ಆಗ ದೇವಯಾನಿ, ಹೇ ಸೀದ್ ಹೋಗ್ಬಿಡುತ್ತೆ ಬಾಬಾ. ಆಗ ಅಜಿತ್, ಡಾರ್ಲಿಂಗ್, ಅಜ್ಜಿ ಆಶೀರ್ವಾದ ಮಾಡಿ. ಮೊಮ್ಮಗನೇ 100 ಕಾಲ ಬಾಳಪ್ಪ, 100 ಕಾಲ ಬಾಳು. ಶ್ರೀಮತಿ ನಿಂಗಮ್ಮ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನನಗೆ ಏನೇ ಆಗಿದೆಯೋ ದಾಡಿ 75 ಆಯಿತು, ಇನ್ನೂ 25 ಬಾಕಿ ಇದೆ. ಅದನ್ನು ಮುಗಿಸಿ 25 ಮುಗಿಸಿ ಬ್ಯಾಟಿಂಗ್ ಎತ್ತಾರಲ್ಲ, ಸೆಂಚುರಿ ಹೊಡೆದಾಗ ಬ್ಯಾಟ್ಸ್ಮನ್ಗಳು, ಆ ಥರ ನೀನು ಎತ್ತಬೇಕು. ನಾವೆಲ್ಲ ಸಿಳ್ಳೆ ಕ್ಲಾಪ್ಸ್ ಹೊಡಿಬೇಕು. ನಿಮ್ಮ ಎನರ್ಜಿ ನೋಡಿದರೆ 100ಕ್ಕೆ ನಿಂತ್ಕೊಳ್ಳೋಕ್ಕೆ ಚಾನ್ಸೇ ಇಲ್ಲ, 100ರ ಮೇಲೆ ಹೋಗೋ ಥರ ಇದೆ. ಇಸ್ ಇಟ್? ಯಾ, ಮದರ್ ಪ್ರಾಮಿಸ್. ಏನು ರಾಯರ್ ಸವಾರಿ ಇತ್ತ ಕಡೆ ಒಂದು ಡ್ರಗ್ ಪೆಡ್ಲರ್ ಗ್ಯಾಂಗ್ ಹಿಡಿಬೇಕು ಅಂತ ಒಂದು ಸ್ಪೆಷಲ್ ಟೀಮ್ನ ಫಾರ್ಮ್ ಮಾಡಿ ಅದನ್ನು ಲೀಡ್ ಮಾಡೋದಕ್ಕೆ ಅಂತ ನನ್ನ ಅಪಾಯಿಂಟ್ ಮಾಡಿದ್ರು. ಹಿಡಿದು ಬಿಟ್ಟಿಯಾ ಅವರನ್ನು? ಹಿಡಿದೇನಾ ಅಂದರೆ ನನ್ನ ಮೇಲೆ ಡೌಟ್, ಡಿಸ್ರೆಸ್ಪೆಕ್ಟ್. ಹೇ ಅಜಿತ್ ರಾಮನಾರಾಯಣ್, ಇಲ್ಲಿ ನಾನು ಯಾರ ಮೊಮ್ಮಗ ನಿಂಗಿ? ಹ್ಞೂ, ಈ ನಿಂಗವ್ವನ ಮೊಮ್ಮಗ. ಮತ್ತೆ ಒಬ್ಬರನ್ನು ಒದ್ದು ಕಂಬಿ ಹಿಂದೆ ನಿಲ್ಲಿಸಿದ್ದೀನಿ. ಆದರೆ ಈ ಗ್ಯಾಂಗ್ ಮಾತ್ರ ಸಿಕ್ಕಾಪಟ್ಟೆ ಡೇಂಜರಸ್ ಗ್ಯಾಂಗ್. ಎಷ್ಟು ಡೇಂಜರಸ್ ಗ್ಯಾಂಗ್ ಅಂದರೆ, ಅವರು ಒಂದು ಡ್ರ್ಯಾಗನ್ ಇಟ್ಕೊಂಡಿದ್ರು, ತುಂಬ ಶಾರ್ಪ್ ಡ್ರ್ಯಾಗನ್ ಅಂದರೆ ಚಾಕು. ಅದನ್ನು ಎತ್ತಿ ನನ್ನ ಕತ್ತಿಗೆ ಬೀಸಿದ್ರು. ಕೂದಲೆಳೆ ಗ್ಯಾಪಲ್ಲಿ ತಪ್ಪಿಸ್ಕೊಂಡಿದ್ದೀನಿ ಗೊತ್ತಾ? ಇಲ್ಲ ಅಂದರೆ ಹೇ ಬಿಡ್ತು ಅನ್ನು ನನ್ನಪ್ಪ. ನಿನ್ನ ಬಾಯಲ್ಲಿ ಸಾವು ನೋವು ಅಂತೆಲ್ಲ ಬರಬಾರ್ದು. ನಾನೇ ಸೆಂಚುರಿ ಬಾರಿಸ್ತೀನಿ ಅಂದರೆ ನೀನು ಡಬಲ್ ಸೆಂಚುರಿ ಬಾರಿಸ್ಬೇಕು. ಒಟ್ಟಿನಲ್ಲಿ ಆ ಕೇಡಿಗಳನ್ನೆಲ್ಲ ಹೆಡೆಮುರಿ ಕಟ್ಟಿದೆಯನ್ನು. ಹಾ ನಿಂಗಿ, ಎಲ್ಲರೂ ಸಿಗಾಕೊಂಡ್ರು, ಆದರೆ ಆ ಗ್ಯಾಂಗ್ ಲೀಡರ್ ಮಾತ್ರ ತಪ್ಪಿಸ್ಕೊಂಡು ಬಿಟ್ಟಿದ್ದಾನೆ. ತಲೆ ಮರೆಸ್ಕೊಂಡು ಈ ಊರಿಗೆ ಬಂದಿದ್ದಾನೆ ಅಂತ ನಮ್ಮ ಇಂಟೆಲಿಜೆನ್ಸಿ ಒಪಿನಿಯನ್. ಅದಕ್ಕೆ ಹುಡ್ಕೊಂಡು ಅವನ್ನ ಇಲ್ಲಿಗೆ ಬಂದೆ. ಹೇ ನಿಂಗಿ, ಡೋಂಟ್ ಡಿಸಪಾಯಿಂಟ್ ಯಾ. ಕಳ್ಳ ಅನ್ನೋದು ಒಂದು ನೆಪ ಅಷ್ಟೇ. ನಾನು ಇಲ್ಲಿಗೆ ಬಂದಿದ್ದು ನಿನ್ನ ನೋಡೋದಕ್ಕೆ, ನಿನ್ನ ಕೆನ್ನೆ ಗಿಲ್ಲೋದಕ್ಕೆ. ಆಗ ಚಂದ್ರಿಕಾ, ಅದು ಸರಿ ಅಜಿತ, ಒಬ್ಬನೇ ಬಂದಿದೀಯಾ? ನಿನ್ನ ಹೆಂಡತಿಯಲ್ಲಿ? ಆಗ ನಿಂಗವಜ್ಜಿ, ಹೌದಲ್ವಾ? ಎಲ್ಲಪ್ಪ ನಿನ್ನ ಹೆಂಡತಿ? 1 ನಿಮಿಷ ಅಜ್ಜಿ. ಆಗ ಸಂಗೀತ, ಅಜಿತಾ, ಏನೋ ಇದು, ನಾನು ಆಗಲೇ ಕೇಳಬೇಕು ಅಂದ್ಕೊಂಡೆ. ನಿನ್ನ ಕಟಿಂಗ್ ಒಂಚೂರು ಚೆನ್ನಾಗಿಲ್ಲ ಕಣೋ. ಅಲ್ಲ ಕಣೋ, ನಾನು ಇಲ್ಲ ಅಂದರೆ ನಿನ್ನ ಹೆಂಡತಿ ಮನೆಯಲ್ಲಿ ಇದ್ದಾಳಲ್ಲ, ನಿನ್ನ ಹೆಂಡತಿ ಭೂಮಿ, ಅವಳೇನೋ ಒಂಚೂರು ನಿನ್ನ ಚೆನ್ನಾಗಿ ನೋಡ್ಕೊಳ್ಳಲ್ಲ. ನಿನ್ನ ಹೆಂಡತಿ ಮನೆಯಲ್ಲಿ ಇದ್ದಾಳಲ್ಲ. ಆಗ ಅಜಿತ್, ಏಯ್ ಮುಚ್ಚು ಬಾಯ್. ಅಲ್ಲ, ಓಡಾಡಬೇಕಾದ್ರೆ ಏನಾದರೂ ತಲೆಗೆ ಹೊಡ್ಕೊಂಡ್ಬಿಟ್ಟ ಹೆಂಗೆ ಕತೆ? ಏನೇನೋ ಮಾತಾಡ್ತಾ ಇದೆಯಲ್ಲ. ಮೈಂಡ್ಗೂ ಬ್ರೈನ್ಗೂ ತಲೆಗೂ ಕನೆಕ್ಷನ್ ಇಲ್ವಾ? ಅಲ್ಲ ಕಣೋ, ನೀನು ಸುಮ್ಮನೆ ಇದ್ಬಿಡು, ಇಲ್ಲ ಅಂದರೆ ನಿನಗೆ ಕಟಿಂಗ್ ಮಾಡಿಸ್ಬಿಡ್ತೀನಿ. ಸೈಡಿಗೆ ಹೋಗು. ಹೋಯ್, ನಾಚಿಕೆ ಸ್ವಲ್ಪ. ಬಾ ಇಲ್ಲಿ. ನಮ್ಮಮ್ಮನ ತಕ್ಕೊಂತೀಯ ಭೂಮಿನ ಹಿಡ್ಕೊಂಡು. ಇವಳೇ ನನ್ನ ಹೆಂಡತಿ ನಿಂಗಿ. ಇವತ್ತಿಗೆ ಇಲ್ಲಿನ ಸಂಚಿಕೆ ಮುಕ್ತಾಯವಾಗುತ್ತದೆ. ಮುಂದಿನ ಸಂಚಿಕೆಯಲ್ಲಿ ಅಜಿತ್ ಹಾಗೂ ಭೂಮಿ ರವಿಚಂದ್ರನ್ ಸಾಂಗಿಗೆ ಡ್ಯಾನ್ಸ್ ಮಾಡ್ತಿರ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.